ಲೆಮನ್ ಫ್ಲೇವರ್ ಚಿಕನ್ ನಾನು ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ನಾನೊಂದು ಹಾಫ್ ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಚಿಲ್ಲಿ ಪೌಡರ್ 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ನಾವು ಖಾರ ಜಾಸ್ತಿ ತಿಂತೀವಿ, ಅದಕ್ಕೆ 1 ಟೇಬಲ್ ಸ್ಪೂನ್ ಫುಲ್ ತೊಗೊಂಡಿದ್ದೀನಿ. ಇದು ಕಲರು, ರೆಡ್ ಕಲರು. ಉಪ್ಪು, ಟೇಸ್ಟಿಂಗ್ ಪೌಡರು ಮತ್ತು 1 ಟೇಬಲ್ ಸ್ಪೂನಷ್ಟು ಎಣ್ಣೆ. ಧನಿಯಾ ಪೌಡರ್ ಒಂದು ಅರ್ಧ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಅಷ್ಟೇ. ಮತ್ತು ಗರಂ ಮಸಾಲನೂ ಅಷ್ಟೇ ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಒಂದು ಹಾಫ್ ಲೆಮನ್ ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ಲೆಮನ್ ಸಿಪ್ಪೆನ ಪೀಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಫ್ಲೇವರ್ಗೆ. ಇದರಿಂದನೇ ತುಂಬ ಫ್ಲೇವರ್ ಬರೋದು ಚಿಕನ್ಗೆ, ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಚಿಕನ್ಗೆ ನಾವು ತೆಗೆದಿಟ್ಕೊಂಡಿರೋ ಎಲ್ಲ ಐಟಮ್ ಹಾಕಿ ಚೆನ್ನಾಗಿ ಕಲಸಿ. ನೋಡಿ, ಧನಿಯಾ ಪೌಡರು, ಗರಂ ಮಸಾಲ ಹಾಕ್ತಾಯಿದ್ದೀನಿ. ಚಿಲ್ಲಿ ಪೌಡರು ಮತ್ತು ರೆಡ್ ಪೌಡರು, ಕಲರ್ ಪೌಡರು. ನೋಡಿ, 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಮತ್ತು ಟೇಸ್ಟಿಂಗ್ ಸಾಲ್ಟು. ನೋಡಿ, ಪೀಲ್ ಮಾಡ್ಕೊಂಡಿರೋ ಅಂಥ ನಿಂಬೆಹಣ್ಣಿಂದು ಸಿಪ್ಪೆ ಇದು. ಮತ್ತು ನೋಡಿ, ಹಾಫ್ ಲೆಮನ್ ಜ್ಯೂಸ್ ಹಾಕ್ತಾಯಿದ್ದೀನಿ. ನೋಡಿ, ಲೆಮನ್ ಜ್ಯೂಸು. ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಹಾಫ್ ಆನ್ ಅವರ್ ಫ್ರಿಜ್ಜಲ್ಲಿ ಇಟ್ಬಿಡಿ. ಚೆನ್ನಾಗಿ ಮಸಾಲೆ ಎಲ್ಲ ಅಂಟ್ಕೊಳ್ಳುತ್ತೆ ಚಿಕನ್ಗೆ, ತುಂಬ ಚೆನ್ನಾಗಿ ಫ್ಲೇವರು ಬಿಟ್ಕೊಂಡಿರುತ್ತೆ ಅಷ್ಟೊತ್ತಿಗೆ. ಒಂದು ಹಾಫ್ ಆನ್ ಅವರ್ ಫ್ರಿಜ್ಜಲ್ಲಿಡಿ. ನೋಡಿ, ನಾನು ಫ್ರಿಜ್ಜಿಂದ ಇವಾಗ ತೆಗೆದೆ, ಹಾಫ್ ಆನ್ ಅವರ್ ಆಗಿದೆ ಫ್ರಿಜ್ಜಲ್ಲಿಟ್ಟು. ಇವಾಗ ಫ್ರೈ ಮಾಡೋಣ ಅದನ್ನ. ನೋಡಿ, ಒಂದು ಪಾನ್ ಇಟ್ಟಿದ್ದೀನಿ ಬಿಸಿ ಆಗೋಕ್ಕೆ. ಬಿಸಿ ಆದಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ನೋಡಿ, ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಚೆನ್ನಾಗಿ ಬಿಸಿ ಆಗಲಿ. ನೋಡಿ, ಆಯಿಲ್ ಚೆನ್ನಾಗಿ ಬಿಸಿ ಆಗಿದೆ. ಇವಾಗ ಚಿಕನ್ ಹಾಕ್ತಾ ಇದ್ದೀನಿ. ಲೆಮನ್ ಪೀಲ್ ಮಾಡಿದ್ನಲ್ಲ ಅದು ಸ್ವಲ್ಪ ಫ್ರೈ ಆಗಲಿ.
ನಾನು ಈ ರೆಸಿಪಿನ ಜಾಸ್ತಿ ಓವೆನಲ್ಲಿ ಮಾಡ್ತಾಯಿದ್ದೆ, ಇಲ್ಲಾಂತಂದರೆ ಏರ್ ಫ್ರೈನಲ್ಲಿ ಮಾಡ್ತಾಯಿದ್ದೆ. ನಿಮಗೆ ತೋರಿಸೋಣ ಅಂತ ಈ ಥರ ಪಾನ್ನಲ್ಲಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಈ ಥರ ತಿರುಗಿಸ್ಬಿಟ್ಟು ಹಾಕಿ ಚಿಕನ್ನ. ಮುಚ್ಚಿಡಿ, ಸ್ವಲ್ಪ ಹೊತ್ತು ತಿರುಗಿಸ್ಬಿಟ್ಟು ಚಿಕನ್ನ ತಿರುಗಿಸ್ಬಿಟ್ಟು ಹಾಕಿ ಕವರ್ ಮಾಡಿಡಿ. ನೋಡಿ, ನಾನು ಚಿಕನ್ನ ಮಧ್ಯ ಈ ಥರ ತಿರುಗಿಸಿ ಒಂದು 2-3 ಸಲ ಮಿಕ್ಸ್ ಮಾಡಿ 10 to 15 ಮಿನಿಟ್ಸ್ ಫ್ರೈ ಮಾಡಿದ್ದೀನಿ. ಇವಾಗ ಆಗಿದೆ ಇದು ಚಿಕನ್ನು. ನೋಡಿ, ಇವಾಗ ಲೆಮನ್ ಫ್ಲೇವರ್ ಚಿಕನ್ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಕಮೆಂಟ್ ಬಾಕ್ಸ್ನಲ್ಲಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.